ತಂದೆ ಅನ್ಸ್ಕೊಂಡಿದ್ದೀರಿ, ಯಾರು ತಾಯಿ ಅಂತ ಅನ್ಸ್ಕೊಂಡಿದ್ದೀರಿ, ಅವ್ರಿಗೆಲ್ಲರಿಗೂ ಬಹಳ ಸೂಚ್ಯವಾಗಿರುವಂತಹ ವಿಚಾರಗಳನ್ನು ಕೊಡ್ತಾರೆ ಪುರಾಣಿಕ. ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, 3-4 ಸಾಲಿನೊಳಗೆ ಇಟಗಿ ಈರಣ್ಣನವರು ಶಾಹಿರಿ ಕವಿ ಬಾಳ ಚಲೋ ಬರೀತಾರೆ. ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲಿ. ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರ ಶಾಲಿ, ದನ ಹಿಂದೆ ತಿರುಗುವುದು ನೋಡಿ ಮುಳ್ಳಿನ ಬೇಲಿ. ದನ ಹಿಂದೆ ತಿರುಗುವುದು ನೋಡಿ ಮುಳ್ಳಿನ ಬೇಲಿ, ಈ ಜನ ಮುರಿದು ಹೋಗುವರು ಮನೆ ಮಠದ ಕೀಲಿ. ಶಾಹಿರಿ ಕವಿ ಇಟಗಿ ಈರಣ್ಣನವರ ಮಾತು ಬಹಳ ಪ್ರಸ್ತುತ ಅನಿಸ್ತದೆ. ಮನೆತನದ ಹೆಸರು ಬರಬೇಕಾಗಿತ್ತು ಅಂದ್ರೆ ರೊಕ್ಕದಿಂದ ಇವತ್ತಿನವರೆಗೂ ಯಾರ್ದು ಬಂದಿಲ್ಲ, ನೆನಪಿರ್ಲಿ. ನಮ್ಮ ಮುತ್ಯಾಂದ ಬಂದಾದಲ್ರಿ, ನಿಮ್ಮ ಮುತ್ಯಾಂದ ಬಂದಿದ್ದು ರೊಕ್ಕದಿಂದ ಬಂದಿಲ್ಲ, ನಿಮ್ಮ ಮುತ್ಯಾಗಿದ್ದ ಸಂಸ್ಕಾರದಿಂದ ಬಂದ. ಇದನ್ನು ತಿಳ್ಕೊಳ್ಬೇಕು. ಸಂಸ್ಕಾರದ ಹೊರತಾಗಿ ಮತ್ತೊಂದು ಏನಾದರೂ ಸಂಪಾದನೆ ಮಾಡ್ತೀನಿ ಅನ್ನೋದು ಸುಳ್ಳು. ಎಂಥ ಸಂಸ್ಕಾರವನ್ನ ಶರಣ ಬಸವನಿಗೆ ಆದಯ್ಯ ಮತ್ತು ಮುಡಿಯಮ್ಮರು ಕೊಡ್ತಿದಾರ ಅನ್ನೋದು ಬಹಳ ಮುಖ್ಯ ಆಗ್ತದೆ. ನಿಮ್ಮ ಮನೆತನದ ಕೀರ್ತಿ ಘನತೆ ನಿಂತಿರುವುದು ಸಂಸ್ಕಾರದ ಮ್ಯಾಲ. ಸಂಸ್ಕಾರವಂತ ವ್ಯಕ್ತಿ ತಿಪ್ಪಿ ಒಳಗಿದ್ರು ಉಪ್ಪುರಿಗಿಗೆ ಹೋಗುತ್ತಾನೆ. ಸಂಸ್ಕಾರ ಇಲ್ಲದ ವ್ಯಕ್ತಿ ಉಪ್ಪುರಿಗೆ ಆಗಿದ್ರು ತಿಪ್ಪ್ಯಾಗ ಬಂದು ಬೀಳ್ತಾನೆ. ಈರಣ್ಣನವ್ರು ಎಷ್ಟು ಚಲೋ ಹೇಳಿದ್ರು. ದನಕ್ಕ ನಮ್ಮ ಹೊಲದಾಗ ಬರಬಾರದು ಅಂತ ಹೆಂಗ ಬೇಲಿ ಹಾಕ್ತೀರಿ, ಬೇಲಿ ನೋಡಿದ ಮೇಲೆ ದನ ತಿಳ್ಕೊಳ್ಳುತ್ತದ ಇದು ನನ್ನ ಜಾಗ ಅಲ್ಲ ಅಂತ, ಮುಗಿತಷ್ಟೇ. ಹೊಳ್ಳಿ ಇನ್ನೊಂದು ಸಹಿತ ನೋಡಕ್ ಹೋಗಲ್ಲ. ಇದು ನನ್ನ ಜಾಗ ಅಲ್ಲ, ಬೇಲಿ ಹಾಕ್ಯಾರಂದ ಮೇಲೆ ಅದನ್ನ ದಾಟಿ ಹೋಗೋದು ನನ್ನ ಧರ್ಮ ಅಲ್ಲ ಅಂತ ತಿಳ್ಕೊಳ್ಳುತ್ತದೆ. ಆದ್ರೆ ಈ ಮನುಷ್ಯ ಯಾವುದು ಕೀಲಿ ಹಾಕ್ಯಾನ ಅದನ್ನು ಒಯ್ದು ಮುರಿದು ಕಳತನ ಮಾಡಿಕೊಂಡು ಬರ್ತಾನೆ. ಇಷ್ಟೇ ವ್ಯತ್ಯಾಸ. ಅದು ನಂದ ಅಲ್ಲ ಅಂತ ತಿಳ್ಕೊಂಡ ಬಂತು, ಇದು ನಂದ ಅಲ್ಲ ಅಂದ್ರೂ ಬೇಕಂತ ಹೋಯ್ತು. ಇಲ್ಲಿ ಸಂಸ್ಕಾರ ದನಕ್ಕಲ್ಲ, 2 ಕಾಲಿನ ಮನುಷ್ಯಾಗ ಇಲ್ಲ ಅಂತ. ಅಂಥ ಸಂಸ್ಕಾರವನ್ನ ಶರಣ ಬಸವನಿಗೆ ತಂದೆ ತಾಯಿಗಳಾಗಿರುವಂಥವ್ರು ಕೊಡ್ತಿದ್ದಾರೆ. ಸಂಸ್ಕಾರ ಅಂದ್ರೆ ಏನು ಬಹಳ ದೊಡ್ಡದಲ್ಲ. ಒಬ್ಬ ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀನಿ. ಒಬ್ಬ ಶಿಲ್ಪಿಕಾರ ಮನಿ ಮುಂದಿಂದ ಹಾದು ಹೊಂಟಿದ್ದ. ಒಬ್ಬರ ಮನೆಯಾಗ ದೊಡ್ಡ ಹೆಬ್ಬಂಡ ಬಿದ್ದಿತ್ತು. ಅದನ್ನ ನೋಡ್ತಾನ ಶಿಲ್ಪಿ. ನೋಡಿದ ಮೇಲೆ ನಿರ್ಧಾರ ಮಾಡ್ತಾನ, ಈ ಹೆಬ್ಬಂಡೆ ನನಗ ಬೇಕು ಅಂತ ಹೋಗಿ ಕೇಳದ ಮನಿ ಮಾಲಕ್ ಅಂತಾನ, ಇದು ಯಾಕೆ ಬೇಕೋ ಯಪ್ಪ, ಏನಿಲ್ಲ ಇದು ನನಗ ಬೇಕು. ಯಾರು ಬ್ಯಾಡ ಅಂತರ್ತಮ್ಮ, ನಮ್ಮ ಮನ್ಯಾಗ 80-90 ವರ್ಷ ಆಯ್ತು ಹಂಗ ಬಿದ್ದದ, ಹೊತ್ಕೊಂಡು ಹೋಗ್ತಿ ಅಂದ್ರೆ ಹೋಗು ಅಂದ. ಹೊತ್ಕೊಂಡು ಹೋದ. ವರ್ಷ 70 ಕಳಿಲಿಲ್ಲ. ಆ ಹೆಬ್ಬಂಡೆಯಿಂದ ಸುಂದರವಾಗಿರುವಂಥ ಗಣಪತಿಯ ಮೂರ್ತಿಯನ್ನ ಮಾಡಿದ. ಆ ಕಲ್ಲಿನಿಂದ ಗಣಪತಿಯ ಮೂರ್ತಿಯನ್ನ ಮಾಡಿ ಮಾಲಕನಿಗೆ ಕೊಡಬೇಕು. ಕಲ್ಲ ಕೊಟ್ಟವನಿಗೆ ಕೃತಜ್ಞತೆ ಸಲ್ಲಿಸ್ಬೇಕಂತ ಗಣಪತಿ ತೋಂಡ ಬಂದ ಕೊಟ್ಟ. ಮಾಲಕ್ ಹೇಳ್ತಾನ, ಇಂಥ ಗಣಪತಿ ಜಗತ್ತನ್ಯಾಗ ನಾ ಎಲ್ಲೂ ನೋಡಿಲ್ಲ, ಇಂಥ ಕಿಮ್ಮತ್ತಿನ ಗಣಪತಿ ನಿನಗೆ ಎಲ್ಲಿ ಸಿಕ್ತು ಅಂದಾಗ ಶಿಲ್ಪಿ ಹೇಳ್ತಾನ,
ನನ್ನ ಮನ್ಯಾಗ 80-90 ವರ್ಷ ಆಯ್ತು, ಕಲ್ಲು ಬಿದ್ದದ ಹೊತ್ಕೊಂಡು ಹೋಗಂದಿದ್ದೆಲ್ಲಪ್ಪ, ಅದ್ರಾಗ ಇದು ಬಿದ್ದಿತ್ತು, ತಗೊಂಡು ಬಂದೀನಿ ಅಂದ. ನನಗ ಕಾಣಲಾರದು ನಿನಗೆ ಹೆಂಗ ಕಂಡತ್ತು ಅಂದವ. ನನಗ ಕಾಣಲಾರದ್ದು ನಿನಗೆ ಹೆಂಗ ಕಾಣತು ಅಂದಾಗ ಶಿಲ್ಪಿಕಾರ ಹೇಳ್ತಾನಯ್ಯಪ್ಪ, ಈ ಮೂರ್ತಿಯ ಕಲ್ಲೊಳಗ ಇತ್ತು, ಆ ಕಲ್ಲಿಗೆ ಏನಾಗಿತ್ತಂದ್ರೆ ಬ್ಯಾಡಾಗಿರುವಂಥ ಕಲ್ಲು ಬಂದು ಕೊತ್ತಿದ್ವು, ಆ ಕಲ್ಲನ್ನು ಸರಿಸ್ದೆ, ಆ ಮೂರ್ತಿ ನನಗ ಸಿಕ್ತು ಅಂದ. ಹಾಗಾದ್ರೆ ಹೆಂಗ ಸರಿಸ್ದಿ ಅಂದವ. ಬ್ಯಾಡಾಗಿರುವಂಥ ಕಲ್ಲನ್ನ ಹೆಂಗ ಸರಿಸ್ದೆಪ್ಪ ಅಂತ ಕೇಳಿದಾಗ ಆಗ ಹೇಳ್ತಾನ ಯಾರು, ಆ ಶಿಲ್ಪಿಕಾರ, ಏನಿಲ್ಲ, ಒಂದು ಉಳಿ ಒಂದು ಸುತ್ತಿಗೆ ಎರಡನ್ನ ತಗೊಂಡು ನಾನು ಶಿಲ್ಪಿಯನ್ನ, ನಾ ಏನು ಶಿಲ್ಪಿ ಅದೀನಿ, ಅದನ್ನ ಕೆತ್ತನ ಮಾಡ್ಕೊಂತ ಕುಂತೆ, ಬೇಡವಾಗಿರುವಂಥ ಕಲ್ಲ ಹೊಯ್ತು, ಒಳಗಿರುವ ಮೂರ್ತಿ ನನಗ ಕಾಣ್ತು, ನಿನಗ ತಗೊಂಡು ಬಂದು ಕೊಟ್ಟೀನಿ ಅಂದ. ಹೇಳುವ ತಾತ್ಪರ್ಯ ಒಂದೇ, ನಾವೆಲ್ಲ ಸಂಸ್ಕಾರವಂತರೇ ಖರೆ, ಆದ್ರೆ ಬೇಡವಾಗಿರುವಂಥವು ನಮ್ಮ ಜೊತೆಗೆ ಬಂದು ನಮ್ಮ ನೈಜತೆ ಮುಚ್ಕೊಂಡು ಹೋಗಿರುತ್ತೆ. ಬೇಡವಾಗಿರುವಂಥದನ್ನ ನೈಜತೆಯನ್ನ ಕಳ್ಕೊಂಡ ಹೆಂಗ ಹೋಗಿ ಬಿಡುತ್ತದ ಅಂತ ಈ ದೇಹಕ್ಕೆ ಸಂಸ್ಕಾರ ಕೊಡಬೇಕಾಗ್ಯದ. ಬೇಡವಾಗಿರುವಂಥದ್ದು ಹೊರಗೆ ಹಾಕಬೇಕಾಗ್ಯದ. ಅದನ್ನು ಹೊರಗೆ ಹಾಕಬೇಕನ್ನೋದಕ್ಕನೆ ಪುರಾಣ ಹಚ್ಚಾರ, ಮತ್ತೊಂದಕ್ಕೆ ಹಚ್ಚಿಲ್ಲ. ಯಾವುದು ಬೇಡವಾಗಿರುವಂಥದ್ದು ಇದು ದಾರಿ ಬಿಡುತ್ತ, ದೇಹ ದಾರಿ ಬಿಡುತ್ತೆ. ಟ್ರೈನ್ ದಾರಿ ಬಿಡುತ್ತು ಅಂದ್ರೆ ಏನೆಲ್ಲ ಅನಾಹುತ ಆಗ್ತದೆ ನಿಮಗೆ ಗೊತ್ತು. ಈ ದೇಹನು ದಾರಿ ಬಿಡುತ್ತೆ. ಇಲ್ಲೇನು ಕಾಣಕತ್ತಾವ ಗೊತ್ತದ ಇಲ್ಲ ನಿಮಗೆ? ಒಂದು ತಬಲ, ಒಂದು ಧಿಮ್ಮಿ, ಇವೆರಡು ವಾದನ ಮಾಡ್ತಾರ, ನುಡಿಸ್ತಾರ. ಅವು ಎರಡು ಏನಾಗ್ತದಂದ್ರ ದಾರಿ ಬಿಡ್ತಾವ. ಅದು ಎದರಿಂದ ತಯಾರಾಗ್ಯದಂದ್ರ ಸತ್ತ ಪ್ರಾಣಿಯ ಚರ್ಮದಿಂದ ತಯಾರಾಗ್ಯದ. ಸತ್ತ ಪ್ರಾಣಿಯ ಚರ್ಮದಿಂದ ತಯಾರಾಗಿರುವಂಥ ಈ ಒಂದು ತಬಲ, ಈ ದಿಮ್ಮಿ ದಾರಿ ಬಿಡ್ತದ. ಯಾವಾಗ ದಾರಿ ಬಿಡ್ತದಂದ್ರ ಒಂದು ತಟಕ್ ಈಗ ಗಾಳಿ ಬೀಸ್ತಂದ್ರ ಅದೊಂದು ಸ್ವಲ್ಪ ಬ್ಯಾರೇನೆ ಬರ್ತದ ನಾದ. ಮತ್ತೊಂದು ತಟಕ ಬಿಸಿಲು ಬಿತ್ತಂದ್ರೆ ನಾದ ಬ್ಯಾರೇನೆ ಬರ್ತದ. ಮಳಿ ಬಂತು ಅಂದ್ರೆ ನಾದ ಬ್ಯಾರೇನೆ ಬರ್ತದ. ಅದು ಏನಾಗ್ತದ, ಅವಾಗ ದಾರಿ ಬಿಡ್ತಿರ್ತದ. ದಾರಿ ಬಿಡುವಂಥ ಆ ತಬಲ, ಆ ದಿಮ್ಮಿಗೆ ಅವ್ರ ದಾರಿಗೆ ತಗೊಂಡು ಬರ್ತಾ. ಹೆಂಗ ತಗೊಂಡು ಬರ್ತಾರ ಗೊತ್ತ? ಅವ್ರ ಹತ್ರ ಒಂದು ಸುತ್ತಿಗೆ ಅದ. ಏನದ? ಸುತ್ತಿಗೆ. ಸುತ್ತಿಗೆನ ತಗೊಂಡ ಏನು ಮಾಡ್ತಾರಂದ್ರ, ನೆನಪಿಟ್ಕೊಡ್ರಿ, ನೀವು 7:15 ಬಂದ್ರೆ ಗೊತ್ತಾಗ್ಬೇಕು. ನೀವು 8:15 ಬರ್ರಿ, ನಾ ಬಂದ ಮೇಲೆ ನೀವು ಬರೋರು. ಒಂದು ಸಲ ಬರ್ರಿ 7:15. ಆ ಟೈಮ್ನಾಗ ಅದನ್ನ ಶುದ್ಧ ಮಾಡ್ಕೊಳ್ತಿರ್ತಾರ. ಅವರ ರಾಗಕ್ಕ, ಅವರ ತಾಳಕ್ಕ, ಅವರ ರಾಗಕ್ಕ ಎರಡು ಒಂದಾಯ್ತಂದ್ರೆ ಸಂಗೀತದ ಸಂಸಾರ ಚಲೋ ಇರುತ್ತೆ. ಸಂಗೀತದ ಸಂಸಾರ ಚಲೋ ಇರ್ಬೇಕಂದ್ರೆ ರಾಗ ತಾಳ ಎರಡು ಒಂದೇ ಆಗಬೇಕು. ಹಂಗ ದಾರಿ ಬಿಟ್ಟಿರುವಂಥ ತಬಲವನ್ನ ದಾರಿಗೆ ಹೆಂಗ ತರ್ತಾರಂದ್ರ, ಎಡಗೈಯಿಂದ ಸುತ್ತಿಗೆ ಹಿಡ್ಕೊಂತಾರ, ಬಲಗೈಯಿಂದ ಹೆಂಗ ಬಾರಿಸ್ತಿರ್ತಾರ. ಒಂದು ಕೈಯಿಂದ ಎಡಗೈಯಿಂದ ಸುತ್ತಿಗೆಯಿಂದ ತಲಿ ಕಟ್ಟಿತಾರ. ಎಲ್ಲಿ ತನಕ ತಲಿ ಕಟ್ಟಿತಾರ ತಬಲದಂದ್ರ, ನಾ ದಾರಿಗೆ ಬಂದಿನಿ ಬಿಡು ಅಂತ ತಬಲ ಅವ್ರಿಗೆ ಹೇಳಬೇಕ. ಅವಾಗ ತಲಿ ಕಟ್ಟಿಯೋದು ಬಿಡ್ತಾರ. ಎರಡು ಕೈ ಹಿಂಗಿಟ್ಟ ನುಡ್ಸಾಕ ಚಾಲೋ ಮಾಡಿದ್ರೆ ಮೈ ಮರ್ತು ಬಿಡುತ್ತೀವಿ. ಅಂಥ ಸಂಗೀತ ಅದರಿಂದ ನಮಗ ಕೇಳಿಸ್ತದೆ. ಅದು ಸತ್ತ ಪ್ರಾಣಿಯ ಚರ್ಮನೇ ಒಂದೊಂದು ಸಲ ದಾರಿ ಬಿಡ್ತದ ಅಂದ ಮ್ಯಾಲ ನಿಮ್ಮಂಥ ಜೀವಂತ ಚರ್ಮ ಎಷ್ಟು ಸಲ ದಾರಿ ಬಿಡ್ಲಿಕ್ಕಿಲ್ಲ. ನಿಮ್ಮಂಥ ಜೀವಂತ ಚರ್ಮ ಎಷ್ಟು ಸಲ ದಾರಿ ಬಿಡ್ಲಿಕ್ಕಿಲ್ಲ. ಇಂಥ ಜೀವಂತ ಚರ್ಮವನ್ನ ದಾರಿಗೆ ತಗೊಂಡ ಬಾ ಅನ್ನೋದಕ್ಕನೆ ನನಗೆ ಮ್ಯಾಲ ಕುಂದ್ರಸ್ಯಾರ, ಸುತ್ತಿಗೆ ಕೊಟ್ಟ. ಮತ್ತೆ ಬಡಿತಿನ